ದೆಹಲಿ ಯಾತ್ರೆಗೆ ಹೊರಟಿದ್ದಾರೆ. ಇಲ್ಲಿ ರಾಜೀನಾಮೆ ಕೊಟ್ಟ ತಕ್ಷಣವೇ ಅವರು ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆಗಳು ಏನೇನಿದ್ದಾವೆ, ಏನೇನು ನಡೀತಿದೆ ಅನ್ನೋದನ್ನು ಗಮನಿಸಬೇಕು. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ಕಡೆಯಿಂದ ಒಂದು ಸಭೆ ನಡೆದಿದೆ. ಸುದೀರ್ಘವಾದಂತಹ ಸಭೆಯನ್ನು ಹೈಕಮಾಂಡ್ನ ನಾಯಕರುಗಳು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರು ನವದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಡೆಸಿರುವಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸುಮಾರು 1 ಗಂಟೆಯ ಕಾಲ ಚರ್ಚೆಯನ್ನು ನಡೆಸಲಾಗಿದೆ. ಇದು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ನಡೆಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಚರ್ಚೆಯ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಘೋಷಣೆಯನ್ನು ಬಹಿರಂಗವಾಗಿ ಕೂಡ ಹೇಳಿಯಾಗಿದೆ. ನನಗೆ ರಾಜ್ಯಸಭೆಯ ಆಫರನ್ನು ಕೊಟ್ಟಿದ್ದಾರೆ, ಆದರೆ ನಾನು ಅದನ್ನು ನಯವಾಗಿ ತಿರಸ್ಕರಿಸಿದ್ದೀನಿ, ವಿನಮ್ರವಾಗಿ ತಿರಸ್ಕರಿಸಿದ್ದೀನಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಹೈಕಮಾಂಡ್ ನಡೆಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಲೇಬೇಕು, ಅವ್ರನ್ನ ಅಧಿಕಾರದಿಂದ ತೆಗೆದು ಸುಮ್ಮನೆ ಕೂರಿಸಿದ್ರು ಅನ್ನುವಂತಹ ಮೆಸೇಜ್ ಹೋಗಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಅವ್ರನ್ನ ಆದಷ್ಟು ದೆಹಲಿಗೆ ಶಿಫ್ಟ್ ಮಾಡಿಸುವಂತಹ, ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂತಹ ಯೋಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ನವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ದೆಹಲಿಗೆ ಆಗಮಿಸುವ ಮೊದಲೇ ನಡೆದಿರುವಂತಹ ನಾಯಕರ ಚರ್ಚೆ ಆಗಿರುವುದರಿಂದಾಗಿ ಅವರುಗಳು ಕುಳಿತು ಚರ್ಚಿಸಿ ಯಾವ ತೀರ್ಮಾನವನ್ನು ಹೇಗೆ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಬೇಕು ಅಂತ ಹೇಳುವಂಥದ್ದು ಬಹುತೇಕ ತೀರ್ಮಾನ ಆಗಬಹುದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವರು ಚರ್ಚೆ ನಡೆಸಿರಬಹುದು ಅಂತ ಹೇಳಿ ಭಾವಿಸಲಾಗಿದೆ. ಕರ್ನಾಟಕದ ಬಗ್ಗೆನೇ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಕೊಟ್ಟ ತಕ್ಷಣಕ್ಕೇ ದೆಹಲಿಗೆ ಹಾರಿದ್ದಾರೆ. ಮಾಧ್ಯಮಗೋಷ್ಠಿಯನ್ನು ಮಾಡಿದರು, ಕರ್ನಾಟಕದ ಜನರಿಗೆ ಧನ್ಯವಾದವನ್ನು ಹೇಳಿದರು. ಆ ಮೂಲಕ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ದಾರಿಯನ್ನು ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಈಗ ಸಲೀಸಾಗಿ ನಡೆಯುತ್ತೆ. ಆದರೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಹೇಳೋದಕ್ಕೆ ಈಗ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾರೆ. ಯಾಕಂದರೆ ಮುಖ್ಯಮಂತ್ರಿಯಾಗಿ ಇದ್ದಾಗ ಭೇಟಿಯಾಗುವಂಥ ಒಂದು, ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೋಡಿ, ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿದ್ದೀನಿ, ಸೊ ನನ್ನ ರಾಜಕೀಯದಲ್ಲಿ ನನಗೆ ನೀವೇನು ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯನವರು ಆ ಒಂದು ಗೌರವವನ್ನು ಹೈಕಮಾಂಡ್ಗೆ ಕೊಡೋದಕ್ಕಾಗಿ ಹೋಗಿದ್ದಾರೆ. ರಾಜ್ಯಸಭೆಗೆ ಬರೋದಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನು ಅವರು ಬೆಂಗಳೂರಿನಲ್ಲಿ ಕುಳಿತೇ ರವಾನಿಸಿದ್ದಾರೆ. ಯಾಕಂದರೆ ಇದನ್ನು ಮತ್ತೆ ಗೌಪ್ಯವಾಗಿ ಅವರ ಮನೆಯಲ್ಲಿ ಕುಳಿತುಕೊಂಡು ಸಭೆ ನಡೆಸಿ ಅವರ ಮನವೊಲಿಕೆ ಮಾಡುವಂಥದ್ದು ಪ್ರಸಂಗಗಳು ಉದ್ಭವ ಆಗೋದು ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಯೋಚನೆ ಇದ್ದಂಗೆ ಇದೆ. ಮತ್ತೆ ಇವರು ಮನವೊಲಿಸುವಂಥದ್ದೆಲ್ಲ ಬೇಡ, ಅದಕ್ಕೆ ಬಹಿರಂಗವಾಗಿ ಜನರ ಮುಂದೆ ಹೇಳಿಬಿಟ್ಟಿದ್ದಾರೆ. ಅವರು ನನಗೆ ರಾಜ್ಯಸಭೆಯನ್ನು ನಾನು ಅತ್ಯಂತ ವಿನಯದಿಂದ ನಿರಾಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಒಂದು ಸಂದೇಶ ರವಾನಿಸಿನೇ ಅವರು ದೆಹಲಿಗೆ ಹೋಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆಗೆ CLP ಸಭೆ ಕರೆಯುವ ಸಲಹೆ ಸಹಜವಾಗಿಯೇ ಇದ್ದೇ ಇರುತ್ತೆ. ಅದನ್ನು ಆದಷ್ಟು ಬೇಗನೆ ನಡೆಸಿ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಕೂಡ ನಡೀಲಿ. ಸರ್ಕಾರ ಜಾಸ್ತಿ ದಿವಸ ನಿಂತಲ್ಲೇ ನಿಲ್ಲಬಾರದು ಅಂತ ಹೇಳಿ ಅದು ಮುಂದುವರಿಬೇಕು ಸರ್ಕಾರ ಅನ್ನುವಂತಹ ಪ್ರಕ್ರಿಯೆ. ಹೀಗಾಗಿ CLP ಸಭೆಯಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸುವ ಭರವಸೆಯನ್ನು ಸಿದ್ದರಾಮಯ್ಯನವರು ಕೊಡಬಹುದು. ಅಲ್ಲೇ ನಾವೇ ಪ್ರಪೋಸ್ ಮಾಡೋಣ ಅಥವಾ ಹೇಗೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗಬೇಕಾಗಬಹುದು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ಬೋದು. ಶಾಸಕರ ಆಸ್ಪಿರೇಷನ್ಸ್, ಶಾಸಕರು ಏನೇನು ಒಲವುಗಳನ್ನು ಹೊಂದಿದ್ದಾರೆ, ಏನು ನಿಲುವುಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸಂಪುಟದಲ್ಲಿ ಸ್ಥಾನಮಾನಗಳ ಬಗ್ಗೆಯೂ ಕೂಡ ಚರ್ಚೆಯ ನಿರೀಕ್ಷೆ ಇದ್ದೇ ಇದೆ. ಸಹಜವಾಗಿಯೇ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಪ್ರೀತಿಯನ್ನು ಅವರ ಸಚಿವರುಗಳು, ಶಾಸಕರುಗಳು ಅವರ ಮೇಲೆ ವ್ಯಕ್ತಪಡಿಸ್ತಾ ಇರುವಾಗ ಆ ಸಚಿವರು ಶಾಸಕರುಗಳ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ನಾಯಕನಾಗಿ ಸಿದ್ದರಾಮಯ್ಯನವರ ಜವಾಬ್ದಾರಿ. ಸಿದ್ದರಾಮಯ್ಯನವರಿಗೆ ಈಗ ಎಲ್ಲವೂ ಕೂಡ ಸಿಕ್ಕಿದೆ. ಅವರು ಮುಖ್ಯಮಂತ್ರಿ ಆಗಿ ಆಯಿತು, ಇವತ್ತೀಗ ಮಾಜಿ ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದಾರೆ. ಆದರೆ ತನ್ನ ಬೆಂಬಲಿಗರಿಗೆ, ಆ ಬೆಂಬಲಿಗರಿಂದಾಗಿ ಅವರ ನಾಯಕತ್ವಕ್ಕೆ ಇರುವಂತಹ ಒಂದು ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಇಂತಹ ಬೆಂಬಲಿಗರಿಂದಾಗಿ. ಈಗ ಆ ಬೆಂಬಲಿಗರ ಹಿತವನ್ನು ಕಾಪಾಡುವ ಜವಾಬ್ದಾರಿ ಅವರ ಮೇಲೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಂಪುಟದಲ್ಲಿ ಸ್ಥಾನಮಾನಗಳ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡಬಹುದು. DCM ಅಧ್ಯಕ್ಷ, ಸಂಪುಟ ರಚನೆ ಇವುಗಳ ವೇಳೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮುಂದುವರಿಯೋಣ ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ಸಿದ್ದರಾಮಯ್ಯನವರು ಕೂಡ ನೀಡಬಹುದು. ಮತ್ತು ಸಿದ್ದರಾಮಯ್ಯನವರ ಮಾತುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಳ್ಳಿ ಹಾಕುವಂತಹ ಹಂತದಲ್ಲ. ಯಾಕಂದರೆ ಅವರೊಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ. ಹೀಗಾಗಿ ಆ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ ಆಗಿರೋದ್ರಿಂದಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದುವರಿಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ. ಈ ವಿಚಾರದಲ್ಲಿ DK ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲ. ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಈಗ ಅವರು ಭಾವಿ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ. ಎಲ್ಲವೂ ಫೈನ್.
ಆದರೆ ಮುಖ್ಯಮಂತ್ರಿ ಆದ ಮೇಲೇ ಮುಖ್ಯಮಂತ್ರಿ ಆಗುವಂಥದ್ದು ಆ ಪ್ರಕ್ರಿಯೆಗಳಿಗೆ ಇನ್ನೂ ಕೂಡ ಬಹಳಷ್ಟು ಕೆಲಸ ಇದೆ. ಮತ್ತು ಮುಖ್ಯಮಂತ್ರಿ ಆದಂತಹ ಆರಂಭಿಕ ದಿವಸಗಳಲ್ಲಿ ಇರಬೇಕಾದಂಥ ಸವಾಲುಗಳಲ್ಲಿ ಬಹಳ ಮುಖ್ಯವಾಗಿ ಸಂಪುಟದ ರಚನೆಯ ಸವಾಲಿರುತ್ತೆ. ಆ ಸಂಪುಟದ ರಚನೆಯಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂಗೆ ಆಗೋದಿಲ್ಲ. ಕೆಲವೊಂದಾದರೂ ಶಿವಕುಮಾರ್ ಅವರು ಹೇಳಿದ ಅಂಶಗಳು ಕೂಡ ಅದರಲ್ಲಿ ಒಳಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡಲೇಬೇಕಾಗತ್ತೆ. CM ಆಗಿ ನೇಮಿಸಿದ್ದಕ್ಕೆ ಹೈಕಮಾಂಡ್ಗೆ ಅವರು ಧನ್ಯವಾದವನ್ನು ಸಮರ್ಪಿಸಬಹುದು. ಪ್ರಮಾಣ ವಚನಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಟೈಮನ್ನು ಅವರು ಫಿಕ್ಸ್ ಮಾಡ್ಕೊಳ್ಬೋದು. ಆ ನಾಯಕರುಗಳ ಸಮ್ಮುಖದಲ್ಲೇ ಅವರು ಪ್ರಮಾಣವಚನ ಸ್ವೀಕರಿಸಬೇಕು ಅನ್ನೋದು ಅವರ ಆಸೆ. ಎಷ್ಟು ಜನರನ್ನ ಮೊದಲ ಅವಧಿಯಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸ್ಕೊಳ್ಬೋದು. CLP ಸಭೆಯಲ್ಲಿ ಸಿಂಗಲ್ ಲೈನ್ ಅಜೆಂಡಾ ಆಗಬೇಕು ಅನ್ನೋಂತಹ ಒತ್ತಾಯವನ್ನು ಕೂಡ ಮಾಡ್ಬೋದು. ಅಂದರೆ ಬೇರೆ ಬೇರೆ ವಿಚಾರಗಳು ಬರೋದು ಬೇಡ, ಕೇವಲ ಸಿಂಗಲ್ ಲೈನ್ ಅಜೆಂಡಾ, ಇವರು ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ನಾವು ಶಾಸಕಾಂಗ ಪಕ್ಷದ ನಾಯಕ ಅಂತ ನಾವು ಆಯ್ಕೆ ಮಾಡ್ತಿದ್ವಿ ಅನ್ನೋ ಸಿಂಗಲ್ ಲೈನ್ ಅಜೆಂಡಾ ಬಂದರೆ ಬೆಸ್ಟ್ ಅನ್ನೋಂಥದ್ದು ಯಾರೇ ನಾಯಕರು ಕೂಡ ಬಯಸುವಂಥದ್ದು. ಆ ಸ್ವರೂಪದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇವತ್ತು ರಾತ್ರಿ ಮತ್ತು ನಾಳೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.